ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಾಗೆ ದಿನದಿಂದ ದಿನಕ್ಕೆ ರಂಗು ಏರ್ತದೆ ಎನ್ನುವಂಥದ್ದು. ಸೊ ಪಂಚರಾಜ್ಯಗಳ ಚುನಾವಣೆಯ ರಂಗು ಏರ್ತಿರುವಾಗಲೇ ಕೆಲವು ಅಂಕಿ ಅಂಶಗಳನ್ನು ಕೊಡ್ತಾ ಹೋಗ್ತಿದೆ ಕೆಲವು ಸರ್ವೆಗಳು ಅನ್ನುವಂಥದ್ದು. ಸೊ ಇಂದು ಕೂಡ ಅತಿ ದೊಡ್ಡ ಒಂದು ಸರ್ವೆಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ನ್ಯೂಸ್ 18 ಸರ್ವೆ ನಿಮ್ಮ ಮುಂದೆ ತಗೋಬರ್ತಿದ್ದೀನಿ ಸ್ನೇಹಿತರೆ. ರೀಸೆಂಟಾಗಿ ರಿಲೀಸ್ ಆಗಿರ್ತಕ್ಕಂಥ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಕೆಲವು ಅಂಕಿಅಂಶಗಳನ್ನು ನಮಗೆ ತೋರಿಸ್ತಾ ಹೋಗ್ತೀನಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇ ಬಾರಿಗೆ ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ. ಅಸ್ಸಾಂನ ಪಂಚರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಅಸ್ಸಾಂ ಅನ್ನುವಂಥದ್ದು. ಸ್ನೇಹಿತರೆ, ಅಸ್ಸಾಂಗೆ ಸಂಬಂಧಪಟ್ಟಾಗೆ ಅಲ್ಲಿ ಪ್ರಸ್ತುತ BJP ತನ್ನ ಆಡಳಿತವನ್ನು ಕೊಡ್ತಾ ಇದೆ. ಅದರಲ್ಲೂ ಕೂಡ ಎರಡನೇ ಬಾರಿಗೆ ಅದು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮೂರನೇ ಬಾರಿಗೆ ಅಸ್ಸಾಂನಲ್ಲಿ ಏನಾದರೂ ಆ್ಯಟ್ರಿಕ್ ಆಗಿ ಗೆಲುವಿನ ಕನಸನ್ನು ಕಾಣ್ತಾ ಇದೆ ಅಲ್ಲಿರ್ತಕ್ಕಂಥ BJPಯ ಮೈತ್ರಿಕೂಟ ಅನ್ನುವಂಥದ್ದು. ಸೊ ಈ ಮುಖಾಂತರ ಅಸ್ಸಾಂನಲ್ಲಿ BJP ಯಾವ ರೀತಿಯಾದಂಥ ಸ್ಟ್ರಾಟಜೀಸನ್ನು ಬಳಸ್ತಾ ಇದೆ, ಅಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹೇರಲಿಕ್ಕೆ ಅನ್ನುವಂಥದ್ದು. ಸೊ ಅಲ್ಲಿರ್ತಕ್ಕಂತಹ ಮೈತ್ರಿಕೂಟಗಳು ಯಾವ ರೀತಿಯಾದಂತಹ ಮತ ಪ್ರಮಾಣವನ್ನು ಪಡ್ಕೊಳ್ಳುತ್ತೆ ಮತ್ತು ಯಾವ ಮೈತ್ರಿಕೂಟ ಎಷ್ಟು ಸ್ಥಾನ ಗಳಿಕೆಯನ್ನು ಮಾಡುತ್ತೆ, ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಮತದಾರರು ಯಾರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನುವಂತಹ ಎಲ್ಲ ಅಂಕಿಅಂಶವನ್ನು ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಮೊದಲನೇ ಬಾರಿಗೆ ನೋಡ್ತಾ ಹೋಗಿ ಸ್ನೇಹಿತರೆ, ಅಸ್ಸಾಂನ ಚುನಾವಣಾ ಪೂರ್ವ ಸಮೀಕ್ಷೆ ಶೇಕಡಾವಾರು ಮತಗಳಿಕೆಯನ್ನು ತೋರಿಸ್ತಾ ಇದೆ ಪಕ್ಷವಾರು ಅನ್ನುವಂಥದ್ದು. ಸೊ ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ. BJPಗೆ ಸಂಬಂಧಪಟ್ಟಾಗೆ ಶೇಕಡಾವಾರು 44% ಜನ BJPಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಸ್ಸಾಂನಲ್ಲಿ ಅನ್ನುವಂಥದ್ದು. ಅದೇ ರೀತಿ ಕಾಂಗ್ರೆಸ್ ಮೈತ್ರಿಕೂಟ, ಆ್ಯಕ್ಚುಲಿ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಅಲ್ಲಿ BJP ಮತ್ತು ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂತಹ ಇತರೆ ಸಣ್ಣ ಪಕ್ಷಗಳೊಂದಿಗೆ ಮೈತ್ರಿಕೂಟವನ್ನು ರಚಿಸಿಕೊಂಡು ಅಲ್ಲಿರ್ತಕ್ಕಂತಹ ಚುನಾವಣೆ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ BJP ಕೇವಲ 89 ಕ್ಷೇತ್ರಗಳ ಒಂದು ಸ್ಪರ್ಧೆಯನ್ನು ಓಡ್ತಾ ಇದೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಅದರಿಂದ ಅಲ್ಲಿರ್ತಕ್ಕಂಥ ಮೈತ್ರಿಕೂಟಗಳು ತನ್ನದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಬರೋಬ್ಬರಿ 37% ಮತಗಳಿಕೆ ಮುಖಾಂತರ 2ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. BJP ಮತ್ತು ಕಾಂಗ್ರೆಸ್ನ ನಡುವೆ ಶೇಕಡಾವಾರು ಮತಗಳಿಕೆ ಅನ್ನುವಂಥದ್ದು ಬರೋಬ್ಬರಿ ಒಂದು ರೀತಿಯಾದಂಥ 7% ಶೇಕಡಾವಾರು ಮತಗಳಿಕೆಯನ್ನು ಡಿಫ್ರೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ AIUDF ಅಸ್ಸಾಂನ ಪ್ರಮುಖವಾಗಿರ್ತಕ್ಕಂತಹ ಪ್ರಾದೇಶಿಕ ಪಕ್ಷವಾಗಿರುವಂಥ AIUDF ಕೂಡ ಕೇವಲ 3% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ BJP ಅತಿ ದೊಡ್ಡ ಎಡ್ಜನ್ನು ಪಡ್ಕೊಳ್ತಾ ಇದೆ ಅಸ್ಸಾಂನ ಚುನಾವಣೆಯಲ್ಲಿ ಅನ್ನುವಂಥದ್ದು. ಸೊ ಕಾಂಗ್ರೆಸ್ ಕೇವಲ 37% ಮತಗಳಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ವೀಕ್ಷಕರು, ಇದನ್ನು ನಂಬರ್ಸಲ್ಲಿ ನೋಡಿದಾಗ ಸೊ 126 ಸದಸ್ಯ ಬಲವನ್ನು ಹೊಂದಿರತಕ್ಕಂಥ ಅಸ್ಸಾಂ BJP 87ರಿಂದ 97 ಸ್ಥಾನ ಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಕೇವಲ 26ರಿಂದ 36 ಸ್ಥಾನಗಳನ್ನು ಮಾತ್ರ ಪಡೆಯುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಅದೇ ರೀತಿ ಅಸ್ಸಾಂನ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ AIUDF ಪಕ್ಷ 0ಯಿಂದ 6 ಗಳಿಸುತ್ತೆ ಅನ್ನುವಂಥದ್ದು. ಈ ಮುಖಾಂತರ BJP ಮೈತ್ರಿಕೂಟ ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ಳುವ ಮುಖಾಂತರ ಬರೋಬ್ಬರಿ ಇನ್ನೇನು ನಿಯರ್ ಬೈ 100 ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಅಂಶವನ್ನು ಕೊಡ್ತಾ ಇದೆ. 87ರಿಂದ 97 ಸಂಖ್ಯೆಯನ್ನು ಕೊಡ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಸೀಟ್ಸನ್ನು ಇವರು ವಿನ್ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ BJPಗೆ ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಂಡು ಮತ್ತೊಮ್ಮೆ ಅಸ್ಸಾಂನಲ್ಲಿ ತನ್ನ ಮೈತ್ರಿಕೂಟದ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ನ್ಯೂಸ್ 18 ಸರ್ವೆಯ ಸಮೀಕ್ಷೆ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ BJP ಮೈತ್ರಿಕೂಟದೊಂದಿಗೆ ಅಧಿಕಾರವನ್ನು ಏರಿದ್ರೆ ಕಾಂಗ್ರೆಸ್ ಕೇವಲ 26ರಿಂದ 36 ಶಾಸಕರನ್ನು ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಅಸ್ಸಾಂನ ಜನತೆಗೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕನ್ನುವಂತಹ ಪ್ರಶ್ನೆಗೆ ಅಸ್ಸಾಂನ 47% ಜನರು ಹಿಮಂತ ಬಿಶ್ವ ಶರ್ಮಾ ಅವ್ರಿಗೆ ಬಹುಮತ ಅಂತ ಹೇಳ್ತಾ ಇದ್ದಾರೆ. ಮುಖಾಂತರ ಶೇಕಡಾವಾರು 47% ಜನ
ಇವರಿಗೆ ಪ್ರಸ್ತುತ ಮುಖ್ಯಮಂತ್ರಿ ಇರ್ತಕ್ಕಂಥ ಹಿಮಾಂತ್ ಬಿಶ್ವ ಶರ್ಮಾ ಅವರಿಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ನ ಗೌರವ್ ಗೊಗೋಯ್ ಅವರಿಗೆ 35% ಅಷ್ಟು ಜನ ಅವರಿಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಅದೇ ರೀತಿ AIUDFನ ನಾಯಕರಾಗಿರುವಂತಹ ಬದ್ರುದ್ದೀನ್ ಅಜ್ಮಲ್ ಅವರಿಗೆ 3% ಜನ ಅವರು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದಿಷ್ಟು ಸ್ನೇಹಿತರೆ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಆಯಿತು. ಇನ್ನು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಪಂಚರಾಜ್ಯಗಳಲ್ಲಿ 294 ಸದಸ್ಯ ಬಲವನ್ನು ಹೊಂದಿರತಕ್ಕಂತಹ ವಿಧಾನಸಭೆ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಪಶ್ಚಿಮ ಬಂಗಾಳ ತನ್ನದೇ ಆಗಿರ್ತಕ್ಕಂತಹ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ರಾಜ್ಯ. ಸೊ ಅಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ BJP ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಸೊ BJPಗೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ಇದ್ದರೂ ಕೂಡ ಮಮತಾ ಬ್ಯಾನರ್ಜಿಯವರು 4ನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಹೇರ್ತಾರಾ ಅಥವಾ ಈ ಬಾರಿ ಏನಾದರೂ ಕೈ ಚೆಲ್ಲಿ ಕೂಳ್ತಾರಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ನಾನಾ ತಂತ್ರಗಾರಿಕೆಯನ್ನು ಮಮತಾ ಬ್ಯಾನರ್ಜಿಯವರು ಹೂಡ್ತಾ ಇದ್ದಾರೆ. ಮುಖಾಂತರ ಈ ಬಾರಿಯ ವಿಲಕ್ಷಣನ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಮಮತಾ ಬ್ಯಾನರ್ಜಿಯವರಿಗೆ ಇದೆ. ಯಾಕಂದರೆ ಇಲ್ಲಾಂದರೆ ಅವರ ಪಕ್ಷ ಉಳಿಯುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಸೊ ಅದ ಕಾರಣ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಪಕ್ಷ TMC ಮೈತ್ರಿಕೂಟ ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ 43% ಮತಗಳಿಕೆಯನ್ನು ಮಾಡುವ ಮುಖಾಂತರ ಅತಿ ಹೆಚ್ಚು ಶೇಕಡಾವಾರು ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ BJP 38% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಅದೇ ರೀತಿ CPI ಮತ್ತು CPIMನ ಮೈತ್ರಿಕೂಟ ಏನು ಲೆಫ್ಟ್ ಇದೆಯಲ್ಲ, ಎಡರಂಗ ಅನ್ನುವಂತಹ ಒಂದು ಮೈತ್ರಿಕೂಟ ಕೇವಲ 4% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ 36 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ನಡೆಸಿರ್ತಕ್ಕಂತಹ ಎಡರಂಗಕ್ಕೆ ಈಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೀನಾಯ ಸ್ಥಿತಿಯನ್ನು ತಲುಪಿದೆ ಎಡರಂಗ ಅನ್ನುವಂಥದ್ದು. ಸೊ TMC ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ತವ ಮುಖಾಂತರ 43% ಮತಗಳಿಕೆ ಮುಖಾಂತರ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಯವರು 4ನೇ ಬಾರಿಗೆ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. BJPಗೆ ಕೇವಲ 38% ಮತಗಳಿಕೆ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಸೀಟ್ಸನ್ನು ನೋಡಿದಾಗ TMC 169ರಿಂದ 179 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. BJP 113ರಿಂದ 123 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಇನ್ನು ಲೆಫ್ಟ್ 1ರಿಂದ 3 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಸೊ BJP ಪಶ್ಚಿಮ ಬಂಗಾಳದಲ್ಲಿ ಯಾರೇ ಅಧಿಕಾರ ನಡೆಸಬೇಕು ಅಂದರೆ ಬರೋಬ್ಬರಿ 148 ಕ್ಷೇತ್ರಗಳ ಗೆಲ್ಲುವಿಕೆ ಬೇಕಾಗುತ್ತೆ. ಸೊ ಈ ಮುಖಾಂತರ TMC ಆಫ್ ಎ ಮಾರ್ಕನ್ನು ಕ್ರಾಸ್ ಮಾಡುವ ಮುಖಾಂತರ ಅದು ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥ ಒಂದು ಅಂಕಿಅಂಶವನ್ನು ನ್ಯೂಸ್ 18 ಸರ್ವೆ ನಮ್ಮ ಮುಂದೆ ಹೇಳ್ತಾ ಇದೆ ಅನ್ನುವಂಥದ್ದು. ಸೊ ಬರೋಬ್ಬರಿ 169ರಿಂದ 179 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂಥ ಒಂದು ಅಂಶವನ್ನು ಹೊರಗಿಡ್ತಾ ಇದೆ ಅನ್ನುವಂಥದ್ದು. ಸೊ BJP ಮುಂದೆ ಇದ್ದಂತಹ ಹಿಂದೆ ಗಳಿಸಿರ್ತಕ್ಕಂಥ 2021ರಲ್ಲಿ ಗಳಿಸಿರ್ತಕ್ಕಂಥ ಸ್ಥಾನಗಳಿಗಿಂತ 77 ಸ್ಥಾನ ಗೆದ್ದಿತ್ತು. ಈ ಬಾರಿ ತನ್ನ ಸ್ಥಾನ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಈ ಮುಖಾಂತರ 20ರಿಂದ 30 ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಇದೆ ಎಕ್ಸ್ಟ್ರಾ ಅನ್ನುವಂತಹ ಒಂದು ಅಂಶವನ್ನು ಈ ಒಂದು ಸರ್ವೆ ನಮ್ಮ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಸೊ ಎಡರಂಗ ಯಾವುದೇ ರೀತಿಯಾದಂತಹ ಕ್ಷೇತ್ರಗಳನ್ನು ತುಂಬ ಕಮ್ಮಿ 1ರಿಂದ 3 ಒಂದಂಕಿ ಅಂಶವನ್ನು ಮಾತ್ರ ಒಂದಂಕಿ ಶಾಸಕರನ್ನು ಮಾತ್ರ ಅದು ಗಳಿಸಲಿಕ್ಕೆ ಈಗಿರ್ತಕ್ಕಂಥ ಶಕ್ತವಾಗಿದೆ ಅನ್ನುವಂತಹ ಒಂದು ಅಂಶವನ್ನು ಈ ಒಂದು ಸರ್ವೆ ನಮ್ಮ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ನಮಗೆ ಅದರ ಒಂದು ಫಲಿತಾಂಶ ತಿಳಿಯುತ್ತೆ ಅನ್ನುವಂಥದ್ದು. ಸೊ ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ TMCಯ ಓಟ ಮುಂದುವರೆದಿದೆ ಅನ್ನುವಂಥದ್ದು. ಈ ಮುಖಾಂತರ BJPನೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಪ್ರಣಾಳಿಕೆಗಳ ಮೂಲಕ ತಂತ್ರಗಳ ಮೂಲಕ ಅದು ತನ್ನ ಒಂದು ಸ್ಟ್ರಾಟಜೀಸನ್ನು ಮಾಡ್ತಾ ಇದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಏನಾದರೂ ಸ್ಟ್ರಾಟಜೀಸನ್ನು ಮಾಡಿಬಿಟ್ಟು ಮಮತಾ ಬ್ಯಾನರ್ಜಿಯವ್ರನ್ನ ಕೆಳಗಿಳಿಸ್ತಾರ ಅನ್ನುವಂಥದ್ದು. ಈ ಮುಖಾಂತರ TMC ಮುಕ್ತ ವೆಸ್ಟ್ ಬೆಂಗಾಲ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಪಶ್ಚಿಮ ಬಂಗಾಳದ ಜನತೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕನ್ನುವಂಥ ಪ್ರಶ್ನೆಗೆ ಬರೋಬ್ಬರಿ 46% ಜನ ಮಮತಾ ಬ್ಯಾನರ್ಜಿಯವರು ಆಗಬೇಕು ಅನ್ನುವಂಥದ್ದು. 36% ಜನ ಸುವೇಂದು ಅಧಿಕಾರಿ BJPಯ ಸುವೇಂದು ಅಧಿಕಾರಿ ಆಗಬೇಕು ಅನ್ನುವಂಥದ್ದು. 3% ಜನ ಕಾಂಗ್ರೆಸ್ನ ನಾಯಕರಾಗಿರುವಂಥ ಹರಿರಂಜನ್ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಖಾಂತರ BJPಯ ಸುವೇಂದು ಅಧಿಕಾರಿ ಮತ್ತು ಮಮತಾ ಬ್ಯಾನರ್ಜಿಯವರ ನಡುವೆ ಬರೋಬ್ಬರಿ 10% ಮತಗಳಿಗೆ ಒಂದು ಡಿಫ್ರೆನ್ಸನ್ನು ತೋರಿಸ್ತಿರೋದ್ರಿಂದ ಎಲ್ಲೋ ಒಂದು ರೀತಿ ಈ ಬಾರಿಯ ನ್ಯೂಸ್ 18 ಸರ್ವೆ ಮುಖಾಂತರ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಯವರು 4ನೇ ಬಾರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳಿದೆ ಅನ್ನುವಂತಹ ಒಂದು ಅಂಶ ನಮಗೆ ಬೆಳಕಿಗೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಇದೇ ರೀತಿಯಾದಂತಹ ಫಲಿತಾಂಶ ಮುಂದಿನ ದಿನಗಳಲ್ಲಿ ಬರುತ್ತಾ ಅಥವಾ ಯಾವುದೇ ರೀತಿಯಾದಂಥ ರಾಜಕೀಯ ಸ್ಥಿತ್ಯಂತರಗಳು ಆಗುತ್ತಾ ಅನ್ನುವಂಥದ್ದು ಅಷ್ಟೇ ಇರತಕ್ಕಂತಹ ಪ್ರಶ್ನೆಗಳು. ಸೊ ನ್ಯೂಸ್ 18 ಸರ್ವೆ ಈ ಒಂದು ಸರ್ವೆ ಎಷ್ಟು ನಿಜವಾಗುತ್ತೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಕೇರಳ ಮತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಮಾಹಿತಿ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾ, ಸೊ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಸೆಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.